ಕರ್ಕಾಟಕ ರಾಶಿಯವರಿಗೆ ಈ ದಿನ ಶ್ರೀಗುರು ಜ್ಯೋತಿಷ್ಯವಾಣಿ ಚಾನೆಲ್ನಲ್ಲಿ ಹೇಳಲು ಹೊರಟಿರುವ ವಿಷಯ ಸಾಮಾನ್ಯ ರಾಶಿಫಲವಲ್ಲ. ಈ 4 ದಿನಗಳು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಪ್ರತಿಯೊಂದು ಘಟನೆಯನ್ನು ಅದೃಷ್ಟ ಎಂಬ ಒಂದೇ ಮಾತಿನಿಂದ ವಿವರಿಸಲು ಸಾಧ್ಯವಿಲ್ಲ. ಕೆಲವು ಬಾರಿ ಕಾಲ ಮನುಷ್ಯನನ್ನು ಒಂದು ಮೂಲೆಗೆ ತಳ್ಳಿಬಿಡುತ್ತದೆ, ಅವನ ಧೈರ್ಯವನ್ನು ಪರೀಕ್ಷಿಸುತ್ತದೆ, ಸಹನೆಯನ್ನು ಅಳೆಯುತ್ತದೆ ಹಾಗೂ ಸುತ್ತಲಿರುವ ಜನರ ಅಸಲಿ ರೂಪವನ್ನು ತೋರಿಸುತ್ತದೆ. ಆ ಪರೀಕ್ಷೆಗಳೆಲ್ಲ ಮುಗಿದ ನಂತರವೇ ಹೊಸದಾರಿ ತೆರೆದುಕೊಳ್ಳುತ್ತದೆ. ಈಗ ನೀವು ಅಂತಹ ಒಂದು ತಿರುವಿನಲ್ಲಿ ನಿಂತಿರಬಹುದು. ಕಳೆದ ವರ್ಷದಿಂದ ಇಲ್ಲಿಯವರೆಗೆ ಒಮ್ಮೆ ಹಿಂತಿರುಗಿ ನೋಡಿ. ನೀವು ಅಂದುಕೊಂಡಂತೆ ಎಷ್ಟು ಕೆಲಸಗಳು ನಡೆದಿವೆ? ನೀವು ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮೊಂದಿಗಿದ್ದಾನಾ? ನೀವು ಪ್ರಾಣ ನೀಡಿ ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಸೂಕ್ತ ಗುರುತಿಸುವಿಕೆ ಸಿಕ್ಕಿದೆಯಾ? ಈ 3 ಪ್ರಶ್ನೆಗಳಿಗೂ ನಿಮ್ಮ ಉತ್ತರಿಯಿಲ್ಲ ಎಂದಾದರೆ ಈ ವಿಡಿಯೋ ನಿಮಗಾಗಿಯೇ ಆಗಿದೆ. ಜೀವನದಲ್ಲಿ ಮನುಷ್ಯನನ್ನು ಹೆಚ್ಚಾಗಿ ದಣಿಯುವಂತೆ ಮಾಡುವುದು ಕೆಲಸವಲ್ಲ, ಫಲಿತಾಂಶ ಕಾಣದ ಪ್ರಯತ್ನ. ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ಸರದಿಯ ಕಷ್ಟಪಡುತ್ತಾ ನಾಳೆ ಚೆನ್ನಾಗಿರುತ್ತದೆ ಎಂಬ ಆಸೆಯಿಂದ ಮುಂದೆ ಸಾಗುವ ಮನುಷ್ಯ ಒಂದು ದಿನ ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ, ನಾನು ಮಾಡುತ್ತಿರುವುದು ಸರಿಯಾದ ದಾರಿಯೇ? ಕರ್ಕಾಟಕ ರಾಶಿಯವರಿಗೆ ಕಳೆದ ಕೆಲವು ಸಮಯದಿಂದ ಇದೇ ಅಂತರ್ಮಥನ ನಡೆದಿರಬಹುದು. ನೀವು ಹೊರಗಡೆಗೆ ತುಂಬಾ ಪ್ರಶಾಂತವಾಗಿ ಕಾಣಿಸುತ್ತೀರಿ, ಆದರೆ ನಿಮ್ಮ ಮನಸ್ಸು ಮಾತ್ರ ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತದೆ. ಒಂದು ಮಾತು, ಒಂದು ಘಟನೆ, ಒಂದು ಸಣ್ಣ ಅವಮಾನವೂ ದಿನಗಳು ಕಳೆದರೂ ನಿಮ್ಮೊಳಗೆ ಸುಳಿದಾಡುತ್ತಲೇ ಇರುತ್ತದೆ. ಸಾಕಷ್ಟು ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ನೀವು ಕೋಪಗೊಂಡಿದ್ದೀರಿ ಎಂದು ಅಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ನೀವು ಸಂಕಟಪಡುತ್ತಿದ್ದೀರಿ. ಈ ಜುಲೈನ ಕೊನೆಯ 4 ದಿನಗಳು ಗ್ರಹಗಳೆಲ್ಲವೂ ಒಂದಕ್ಕೊಂದು ಸ್ಪರ್ಧಿಸಿ ಅದೃಷ್ಟವನ್ನು ನೀಡುತ್ತಿವೆಯಾ ಎನ್ನುವಂತಿರುತ್ತದೆ. ನಿಮ್ಮ ಜನ್ಮರಾಶಿಯ ಲಗ್ನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ನಿಮಗೆ ಬೆಟ್ಟದಷ್ಟು ಬೆಂಬಲವಾಗಿ ನಿಲ್ಲುವುದರಿಂದ ರಾಜಯೋಗದಂತೆ ಸಮಾಜದಲ್ಲಿ ಗೌರವ, ಉನ್ನತ ಪದವಿಗಳು ಮತ್ತು ಆರೋಗ್ಯ ಲಭಿಸುತ್ತವೆ. ಯಾವ ಕೆಲಸವನ್ನು ಪ್ರಾರಂಭಿಸಿದರೂ ಅದರಲ್ಲಿ ಜಯ ಸಿಗುತ್ತದೆ. ಇದಕ್ಕೆ ಜೊತೆಯಾಗಿ 11ನೇ ಮನೆಯಲ್ಲಿರುವ ಲಾಭಸ್ಥಾನದ ಕುಜನ ಸಂಚಾರದಿಂದಾಗಿ ಅಪಾರವಾದ ಧನಲಾಭ ಉಂಟಾಗಿ ಗತಕಾಲದಲ್ಲಿ ಮಾಡಿದ ಹೂಡಿಕೆಗಳು, ಸ್ಥಿರಾಸ್ತಿಗಳ ಮಾರಾಟ ಮತ್ತು ಖರೀದಿಗಳ ಮೂಲಕ ಭಾರೀ ಲಾಭಗಳನ್ನು ಕಣ್ಣಾರೆ ನೋಡುತ್ತಾ ಕೈತುಂಬಾ ಹಣದೊಂದಿಗೆ ಆರ್ಥಿಕ ಕಷ್ಟಗಳೆಲ್ಲವೂ ತೀರಿಹೋಗುತ್ತವೆ. ಆದರೆ ಈ 4 ದಿನಗಳಲ್ಲಿ ಒಂದು ಸಣ್ಣ ತೊಡಕು ಏನೆಂದರೆ, 2ನೇ ಮನೆಯಾದ ಕುಟುಂಬ, ವಾಕ್ ಮತ್ತು ಧನಸ್ಥಾನದಲ್ಲಿ ಕೇತುವಿನ ಸಂಚಾರದಿಂದಾಗಿ ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಮಾತುಗಳಲ್ಲಿ ತಡವರಿಸುವಿಕೆ ಉಂಟಾಗಿ ನನ್ನ ಮಾತನ್ನು ಯಾರೂ ಕೇಳುವುದಿಲ್ಲ ಎಂಬ ಕೀಳರಿಮೆ ಕಾಡುತ್ತಿರುತ್ತದೆ. ಇದರಿಂದ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲಾಗದೆ ಅಥವಾ ನಿಮ್ಮ ಬಗ್ಗೆ ನೀವೇ ಕಡಿಮೆ ಅಂದಾಜು ಮಾಡಿಕೊಳ್ಳುತ್ತಾ ಒಂದು ರೀತಿಯ ನಿರಾಸಕ್ತಿಯನ್ನು ಎದುರಿಸುತ್ತೀರಿ. ಅಷ್ಟೇ ಅಲ್ಲದೆ ಬ್ಯಾಂಕ್ನಲ್ಲಿ ಎಷ್ಟೇ ಹಣವಿದ್ದರೂ ಭವಿಷ್ಯದ ಬಗ್ಗೆ ತಿಳಿಯದ ಆರ್ಥಿಕ ಅಭದ್ರತೆಯ ಭಾವನೆ ಉಂಟಾಗಿ ಅಕಾರಣ ಭಯನಿದ್ರೆ ಕೆಡಿಸುತ್ತದೆ. ಆದರೆ ಈ 4 ದಿನಗಳಲ್ಲಿ ಮೊದಲ ಬದಲಾವಣೆ ಹೊರಗಡೆಯಲ್ಲ, ನಿಮ್ಮೊಳಗೆ ಪ್ರಾರಂಭವಾಗುತ್ತದೆ. ಈ ಜುಲೈ 28ರ ಬೆಳಗ್ಗೆಯಿಂದ ನಿಮ್ಮ ಆಲೋಚನೆಯಲ್ಲಿ ಒಂದು ಸ್ಪಷ್ಟತೆ ಕಾಣಿಸಲು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ನೀವು ಒಂದೇ ಸಮಸ್ಯೆಯ ಬಗ್ಗೆ ಪದೇ ಪದೇ ಆಲೋಚಿಸಿದ್ದೀರಿ. ಈಗ ಅದೇ ಸಮಸ್ಯೆಗೆ ಹೊಸ ಕೋನ ಕಾಣಿಸುತ್ತದೆ. ನೀವು ಕಳೆದುಕೊಂಡದ್ದು ಅವಕಾಶವಲ್ಲ, ನಿಮಗೆ ಸರಿಹೊಂದದ ದಾರಿ ಎಂದು ಅರ್ಥವಾಗುತ್ತದೆ. ಈ ಒಂದು ಆಲೋಚನೆಯೇ ನಿಮ್ಮ ಮನಸ್ಸಿನಲ್ಲಿರುವ ಭಾರವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ಇಲ್ಲೊಂದು ಜೀವನದ ಸತ್ಯವಿದೆ. ಕೆಲವು ಬಾಗಿಲುಗಳನ್ನು ನಾವು ಎಷ್ಟೇ ಜೋರಾಗಿ ತಳ್ಳಿದರೂ ತೆರೆದುಕೊಳ್ಳುವುದಿಲ್ಲ, ಏಕೆಂದರೆ ಅವು ನಮಗಾಗಿ ಅಲ್ಲ. ಆದರೆ ನಮಗೆ ಸರಿಹೊಂದುವ ಬಾಗಿಲಿನ ಮುಂದೆ ನಿಂತಾಗ ಸಣ್ಣ ಪ್ರಯತ್ನವೇ ಸಾಕು. ಗತಕಾಲದಲ್ಲಿ ನೀವು ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಲು ಬಯಸಿದ ಕೆಲವು ವಿಷಯಗಳು ಈಗೇಕೆ ದೂರವಾದವು ಎಂಬುದು ಈ ಅವಧಿಯಲ್ಲಿ ಮೆಲ್ಲನೆ ಅರ್ಥವಾಗುತ್ತದೆ. ಈ 4 ದಿನಗಳಲ್ಲಿ ವೃತ್ತಿ ಮತ್ತು ಉದ್ಯೋಗದ ಪರವಾಗಿ ನೋಡಿದರೆ, ಕರ್ಮಸ್ಥಾನಾಧಿಪತಿಯಾದ ಕುಜ 11ನೇ ಮನೆಯಾದ ಲಾಭಸ್ಥಾನದಲ್ಲಿರುವುದರಿಂದ ಉದ್ಯೋಗಿಗಳಿಗೆ ಇದು ವರದಾನದಂತೆ ಮಾರ್ಪಟ್ಟು ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಮತ್ತು ಗುರುತಿಸುವಿಕೆ ತಕ್ಷಣವೇ ಸಿಗುತ್ತವೆ. ಲಗ್ನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರುವಿನಿಂದಾಗಿ ನಿಮ್ಮ ನಾಯಕತ್ವದ ಗುಣಗಳು ಮೆರುಗುಗೊಂಡು ಪ್ರಮೋಷನ್ ಕಾಯುತ್ತಿರುವವರಿಗೆ ಶುಭವಾರ್ತೆ ಸಿಗುತ್ತದೆ. ಹಾಗೆಯೇ ಸೂರ್ಯ ಲಗ್ನಕ್ಕೆ ಪ್ರವೇಶಿಸುವುದರಿಂದ ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆಗಳು ಅನುಕೂಲಕರವಾಗಿ ನಡೆದು ಮೇಲಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತದೆ. ಆದರೆ ಬುಧನ ಪ್ರವೇಶದಿಂದಾಗಿ ಕೆಲವೊಮ್ಮೆ ಕಚೇರಿಯ ಕೆಲಸಗಳಿಗಾಗಿ ದೂರದ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ಇಲ್ಲದಿದ್ದರೆ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗುತ್ತದೆ. ನಿಮಗೆ ಕೆಲಸ ಬಾರದಿರುವುದು ಸಮಸ್ಯೆಯಲ್ಲ, ನಿಮ್ಮ ಕೆಲಸ ಕಾಣಿಸದಿರುವುದೇ ಸಮಸ್ಯೆ ಎಂಬುದನ್ನು ಗುರುತಿಸಬೇಕು. ಕೆಲವೊಮ್ಮೆ ನೀವು ಪಟ್ಟ ಕಷ್ಟಕ್ಕೆ, ಮಾಡಿದ ಕೆಲಸಕ್ಕೆ ಇನ್ನೊಬ್ಬರು ತಮ್ಮ ಯಶಸ್ಸು ಎಂದು ತೋರಿಸಿಕೊಂಡಿರಬಹುದು. ನೀವು ಮೌನವಾಗಿ ಸಹಿಸಿದರೂ ಸಹ ಸರಿಯಾದ ಸಮಯ ಬರುವವರೆಗೂ ಶಕ್ತಿಯನ್ನು ಕಾಯ್ದುಕೊಳ್ಳುವುದು ಕೂಡ ಬುದ್ಧಿವಂತಿಕೆಯಾಗುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗಮನಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವ ಅವಕಾಶವಿರುತ್ತದೆ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಷಯಕ್ಕೆ ಬಂದರೆ, ಈ 4 ದಿನಗಳಲ್ಲಿ ವ್ಯಾಪಾರಿಗಳಿಗೆ ಅದ್ಭುತವಾದ ಆರ್ಥಿಕ ಪ್ರಗತಿ ಲಭಿಸುತ್ತದೆ. ಆದ್ದರಿಂದ ರಿಯಲ್ ಎಸ್ಟೇಟ್, ಕೃಷಿ, ವೈದ್ಯಕೀಯ ಹೋಟೆಲ್ ಮತ್ತು ನಿರ್ಮಾಣ ರಂಗದಲ್ಲಿ ಇರುವವರಿಗೆ ನಿರೀಕ್ಷಿಸದ ಲಾಭಗಳು ಬರುವುದರ ಜೊತೆಗೆ
ಹಳೆಯ ಬಾಕಿಗಳೂ ಸಹ ವಸೂಲಿಯಾಗುತ್ತವೆ. ನಿಮ್ಮ ನಿರ್ಧಾರಗಳು ತುಂಬಾ ನಿಖರವಾಗಿದ್ದು ವ್ಯಾಪಾರ ವಿಸ್ತರಣೆಗೆ ಇದು ಉತ್ತಮ ಸಮಯವಾಗುತ್ತದೆ ಮತ್ತು ವಿದೇಶಿ ವ್ಯಾಪಾರಗಳು, ರಫ್ತು ಅಥವಾ ಆಮದು ವ್ಯಾಪಾರ ಮಾಡುವವರಿಗೆ ಉತ್ತಮ ಒಪ್ಪಂದಗಳು ಕೂಡ ಕುದುರುತ್ತವೆ. ಆದಾಗ್ಯೂ ಇಷ್ಟೊಂದು ಲಾಭ ಬರುತ್ತಿದ್ದರೂ ಇನ್ನೂ ಏನೋ ಕಡಿಮೆಯಾಗಿದೆ ಎಂಬ ಅಸಂತೃಪ್ತಿ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ಕುಟುಂಬದಲ್ಲೂ ಒಂದು ಸಣ್ಣ ಬದಲಾವಣೆ ಪ್ರಾರಂಭವಾಗುತ್ತದೆ. ತುಂಬಾ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಒಂದು ಮಾತು ಹೊರಬರುತ್ತದೆ. ಅದು ಜಗಳಕ್ಕಲ್ಲ, ಅಪಾರ್ಥಕ್ಕೆ ಅಂತ್ಯ ಹಾಡಲು ಕಾರಣವಾಗುತ್ತದೆ. ಬಹಳಷ್ಟು ಬಾರಿ ಜನರು ನಮ್ಮನ್ನು ಅರ್ಥಮಾಡಿಕೊಳ್ಳದಿರಲು ಕಾರಣ ನಾವು ನಮ್ಮ ಭಾವನೆಗಳನ್ನು ಎಂದಿಗೂ ಹೇಳಿಕೊಳ್ಳದಿರುವುದೇ. ಈ 4 ದಿನಗಳಲ್ಲೂ ಸರಿಯಾದ ಸಮಯದಲ್ಲಿ ಹೇಳಿದ ಒಂದು ಪ್ರಾಮಾಣಿಕ ಮಾತು ತಿಂಗಳುಗಳ ಕಾಲದಿಂದ ಇದ್ದ ದೂರವನ್ನು ಕಡಿಮೆ ಮಾಡುವ ಅವಕಾಶವಿರುತ್ತದೆ. ಆದರೆ ಈ ಅವಧಿಯಲ್ಲಿ ನೀವು ಒಂದು ಕೆಲಸವನ್ನು ಮಾತ್ರ ಮಾಡಬೇಡಿ. ನಿಮ್ಮ ಜೀವನವನ್ನು ಮತ್ತೊಬ್ಬರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ಳಬೇಡಿ. ನೀವು ನೋಡುತ್ತಿರುವ ಯಶಸ್ಸಿನ ಹಿಂದೆ ಎಷ್ಟು ಕಣ್ಣೀರು ಇದೆಯೋ ನಿಮಗೆ ತಿಳಿಯದು. ಹಾಗೆಯೇ ನಿಮ್ಮ ಜೀವನದಲ್ಲಿರುವ ಬಲವೂ ಸಹ ನಿಮಗೆ ಸಂಪೂರ್ಣವಾಗಿ ತಿಳಿದಿಲ್ಲದಿರಬಹುದು. ಕಾಲ ಪ್ರತಿಯೊಬ್ಬ ಮನುಷ್ಯನನ್ನು ಬೇರೆ ಬೇರೆ ಮಾರ್ಗಗಳಲ್ಲಿ ಪರೀಕ್ಷಿಸುತ್ತದೆ. ಅದಕ್ಕೆ ಹೋಲಿಕೆಗಳಲ್ಲ, ಪ್ರಗತಿಯನ್ನು ಅಳೆಯಿರಿ. ಆರೋಗ್ಯ ಮತ್ತು ಕ್ಷೇಮದ ದೃಷ್ಟಿಯಿಂದ ಸಂಪೂರ್ಣ ಆರೋಗ್ಯವನ್ನು ಪಡೆದು ಭೂತಕಾಲದಲ್ಲಿದ್ದ ಮೊಂಡು ರೋಗಗಳಿಂದಲೂ ಚೇತರಿಸಿಕೊಳ್ಳುವಂತೆ ಮಾಡಿ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಲಭಿಸುತ್ತದೆ. ಆದರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಜ್ವರ ಅಥವಾ ಹೊಟ್ಟೆಯುರಿ ಬರಬಹುದು. ಹಾಗೆಯೇ ಹಲ್ಲಿನ ನೋವು, ಬಾಯಿ ಹುಣ್ಣು ಅಥವಾ ಗಂಟಲಿಗೆ ಸಂಬಂಧಿಸಿದ ಸೋಂಕುಗಳು ಬರುವ ಅವಕಾಶವಿರುತ್ತದೆ. ಆದಾಗ್ಯೂ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳಿಗಿಂತಲೂ ನನಗೆ ದೊಡ್ಡ ಕಾಯಿಲೆ ಏನಾದರೂ ಬರುತ್ತದೇನೋ ಎಂಬ ಮಾನಸಿಕ ಆತಂಕವೇ ಈ 4 ದಿನಗಳಲ್ಲೂ ಹೆಚ್ಚಾಗಿ ನಿಮ್ಮನ್ನು ಪೀಡಿಸುತ್ತಿರುತ್ತದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಈ 4 ದಿನಗಳು ಒಂದು ಸ್ವರ್ಣಯುಗವಿದ್ದಂತೆ ಎಂದು ಹೇಳಬೇಕು. ಏಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಜಯಗಳಿಸುವುದರ ಜೊತೆಗೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ, ವಿದೇಶಿ ಶಿಕ್ಷಣಕ್ಕಾಗಿ ಯತ್ನಿಸುತ್ತಿರುವವರಿಗೆ ಅಂದುಕೊಂಡ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಸಹ ಲಭಿಸುತ್ತದೆ. ಆದರೆ ಕೊನೆಯದಾಗಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಜುಲೈ 28ರಿಂದ 31ರವರೆಗೆ ನಡೆಯುವ ಅತಿದೊಡ್ಡ ಪವಾಡ ಹಣ ಬರುವುದಲ್ಲ, ನಾನು ಮತ್ತೆ ಪ್ರಾರಂಭಿಸಬಲ್ಲೆ ಎಂಬ ನಂಬಿಕೆ ನಿಮ್ಮಲ್ಲಿ ಮರುಜೀವ ಪಡೆಯುವುದು. ಒಮ್ಮೆ ಆ ನಂಬಿಕೆ ಬಂತೆಂದರೆ ಉಳಿದ ಮಾರ್ಗಗಳನ್ನು ನೀವೇ ಸ್ವಯಂ ನಿರ್ಮಿಸಿಕೊಳ್ಳಬಲ್ಲಿರಿ. ಆದರೆ ಜುಲೈ 29ರಂದು ನಡೆಯುವ ಒಂದು ಸಣ್ಣ ಘಟನೆ ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬ ವಿಷಯದಲ್ಲಿ ಸಂಪೂರ್ಣ ಹೊಸ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಅದೇ ಅಸಲಿ ತಿರುವು. ಕರ್ಕಾಟಕ ರಾಶಿಯವರಿಗೆ ಮನುಷ್ಯನ ಜೀವನದಲ್ಲಿ ಶತ್ರುಗಳು ಎಂದಿಗೂ ಕೋಪದಿಂದ ಕಾಣಿಸುವುದಿಲ್ಲ. ನಿಜವಾದ ಅಪಾಯ ನಗೆಮುಖದೊಂದಿಗೆ ಪ್ರಾರಂಭವಾಗುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಗ್ರಹಗಳಿಗಿಂತ ಹೆಚ್ಚು ಪರೀಕ್ಷೆ ನೀಡುವುದು ನಿಮ್ಮ ಸುತ್ತಲಿರುವ ಇಬ್ಬರು ವ್ಯಕ್ತಿಗಳು. ಆಶ್ಚರ್ಯವೆನಿಸಿದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಾಕಷ್ಟು ವಿಳಂಬಗಳಿಗೆ ಕಾರಣ ಪರಿಸ್ಥಿತಿಗಳು ಮಾತ್ರವಲ್ಲ, ನೀವು ತಪ್ಪು ಜನರ ಮೇಲೆ ಇಟ್ಟ ನಂಬಿಕೆ ಕೂಡ. ಇದನ್ನು ಕೇಳಲು ಕಠಿಣವೆನಿಸಬಹುದು. ಆದರೆ ಒಮ್ಮೆ ಪ್ರಶಾಂತವಾಗಿ ಕಳೆದ 2 ವರ್ಷಗಳನ್ನು ನೆನಪಿಸಿಕೊಂಡು ನೋಡಿ, ನಿಮ್ಮ ಜೀವನದಲ್ಲಿ ದೊಡ್ಡ ಪೆಟ್ಟುಗಳು ಎಲ್ಲಿಂದ ಬಂದವು? ಶತ್ರುಗಳಿಂದಲ್ಲ, ನೀವು ನಂಬಿದವರಿಂದಲೇ. ಜುಲೈ 29ರ ಬೆಳಿಗ್ಗೆ ಒಂದು ಸಣ್ಣ ಘಟನೆ ನಡೆಯುತ್ತದೆ. ಅದು ಹೊರಗೆ ನೋಡಿದರೆ ಸಾಮಾನ್ಯ ವಿಷಯದಂತೆ ಕಾಣಿಸುತ್ತದೆ. ಒಂದು ಫೋನ್ ಕರೆ ಇರಬಹುದು, ಒಂದು ಸಂದೇಶ ಇರಬಹುದು, ಅಥವಾ ಯಾರೋ ಹೇಳಿದ ಒಂದು ಮಾತಿರಬಹುದು. ಆದರೆ ಆ ಘಟನೆ ನಿಮ್ಮೊಳಗೆ ಒಂದು ಪ್ರಶ್ನೆಯನ್ನು ಎತ್ತುತ್ತದೆ. ಇಷ್ಟು ಕಾಲ ನಾನು ತಪ್ಪು ದಾರಿಯಲ್ಲೇ ಆಲೋಚಿಸುತ್ತಿದ್ದೇನಾ? ಅದೇ ಪ್ರಶ್ನೆ ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಹೆಜ್ಜೆಯೂ ಆಗುತ್ತದೆ. ಏಕೆಂದರೆ ಪ್ರತಿಯೊಂದು ಬದಲಾವಣೆಯ ಮುನ್ನ ಮನುಷ್ಯ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಇಬ್ಬರು ವ್ಯಕ್ತಿಗಳಿದ್ದಾರೆ. ಮೊದಲನೆಯ ವ್ಯಕ್ತಿ ನಿಮ್ಮೊಂದಿಗೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾನೆ, ನಿಮಗೆ ಧೈರ್ಯವನ್ನು ಹೇಳುತ್ತಾನೆ. ಆದರೆ ನೀವು ಯಾವುದೇ ಕೆಲಸ ಪ್ರಾರಂಭಿಸಿದರೂ ಸ್ವಲ್ಪ ತಡಿ, ಇನ್ನೂ ಸಮಯವಿದೆ, ಸಾಹಸಕ್ಕೆ ಕೈಹಾಕಬೇಡಿ ಎಂದು ನಿಮ್ಮ ಧೈರ್ಯವನ್ನು ಮೆಲ್ಲನೆ ಕುಗ್ಗಿಸುತ್ತಿರುತ್ತಾನೆ. ಅವನಿಗೆ ನಿಮ್ಮ ಮೇಲೆ ದ್ವೇಷವಿಲ್ಲದಿರಬಹುದು, ಆದರೆ ನೀವು ಅವನ ಮಾತು ಕೇಳುತ್ತಿದ್ದರೆ ನಿಮ್ಮ ಜೀವನವನ್ನು ನೀವೇ ಮುಂದೂಡುತ್ತಿರುತ್ತೀರಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಇಂತಹ ವ್ಯಕ್ತಿ ಒಮ್ಮೆಯಾದರೂ ಖಂಡಿತ ಬರುತ್ತಾನೆ. ಇನ್ನೊಬ್ಬ ವ್ಯಕ್ತಿ ಮಾತ್ರ ಸಂಪೂರ್ಣ ಭಿನ್ನವಾಗಿರುತ್ತಾನೆ. ಅವನು ನಿಮ್ಮನ್ನು ಎಂದಿಗೂ ಹೊಗಳುವುದಿಲ್ಲ. ನೀವು ಮಾಡಿದ ತಪ್ಪನ್ನು ನಿಮ್ಮ ಮುಂದೆಯೇ ಹೇಳುತ್ತಾನೆ. ಅವನ ಮಾತುಗಳು ಕೆಲವೊಮ್ಮೆ ಚುಚ್ಚಿದಂತೆ ಎನಿಸುತ್ತವೆ, ಆದರೆ ಕಾಲ ಕಳೆದಂತೆ ಅವನೇ ನಿಜ ಹೇಳಿದ್ದಾನೆ ಎಂದು ತಿಳಿಯುತ್ತದೆ. ಜೀವನದಲ್ಲಿ ಬೆಳೆಯಬೇಕೆಂದರೆ ನಿಮಗೆ ಚಪ್ಪಾಳೆ ತಟ್ಟುವವರಿಗಿಂತ ನಿಮ್ಮನ್ನು ತಿದ್ದುಪಡಿ ಮಾಡುವವರು ಹೆಚ್ಚು ಅಗತ್ಯ. ಈ 4 ದಿನಗಳಲ್ಲಿ ಈ ಇಬ್ಬರ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಉದ್ಯೋಗದಲ್ಲಿ ನೀವು ಬಹಳ ಕಾಲದಿಂದ ಒಂದೇ ಕೆಲಸ ಮಾಡುತ್ತಿದ್ದೀರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರು ಏಕೆ ಮುಂದೆ ಸಾಗುತ್ತಿದ್ದಾರೆ ಎಂಬ ಪ್ರಶ್ನೆ ಸುಳಿಯುತ್ತಿರುತ್ತದೆ. ಆದ್ದರಿಂದ ನಿಮ್ಮ ಕೆಲಸದ ಬಗ್ಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ಹೇಳುವುದು ಕೂಡ ಒಂದು ಕೌಶಲ ಎಂದು ಅರ್ಥಮಾಡಿಕೊಳ್ಳುತ್ತೀರಿ. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಹಿಂತಿರುಗುವುದು ಅಥವಾ ನಿಂತುಹೋಗಿದ ಮಾತುಕತೆ ಮತ್ತೆ ಪ್ರಾರಂಭವಾಗುವುದು ನಡೆಯುತ್ತದೆ. ಅನುಭವ ನಿಮಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದೆಂದು ಕಲಿಸಿರುವುದೇ ನಿಮ್ಮ ಬಲವಾಗುತ್ತದೆ.
ಇಲ್ಲೊಂದು ಕರ್ಮದ ಪಾಠ ಅಡಗಿದೆ. ಕೆಲವೊಮ್ಮೆ ಭಗವಂತ ನಮಗೆ ತಕ್ಷಣವೇ ಯಶಸ್ಸನ್ನು ನೀಡುವುದಿಲ್ಲ. ಮೊದಲಿಗೆ ವಿವೇಚನೆಯನ್ನು ನೀಡುತ್ತಾನೆ. ಏಕೆಂದರೆ ವಿವೇಚನೆಯಿಲ್ಲದೆ ಬಂದ ಯಶಸ್ಸು ಹೆಚ್ಚು ಕಾಲ ನಿಲ್ಲುವುದಿಲ್ಲ. ಆದ್ದರಿಂದ ನೀವು ಗತಕಾಲದಲ್ಲಿ ಕಳೆದುಕೊಂಡದ್ದು ಹಣವನ್ನಲ್ಲ, ಜನರನ್ನು ಗುರುತಿಸುವ ಬುದ್ಧಿವಂತಿಕೆಯನ್ನು. ಈಗ ಕಾಲ ಅದೇ ಬುದ್ಧಿವಂತಿಕೆಯನ್ನು ನಿಮಗೆ ಹಿಂತಿರುಗಿಸುತ್ತಿದೆ. ಅದಕ್ಕೆ ಈ 4 ದಿನಗಳಲ್ಲಿ ಯಾರ ಮಾತು ಕೇಳುತ್ತಿದ್ದೀರಿ ಎನ್ನುವುದಕ್ಕಿಂತ ಏಕೆ ಕೇಳುತ್ತಿದ್ದೀರಿ ಎಂದು ಒಮ್ಮೆ ಯೋಚಿಸಿ. ಜುಲೈ 30ರ ವೇಳೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ನಿಶ್ಶಬ್ದ ಏರ್ಪಡುತ್ತದೆ. ಇಷ್ಟೂ ಕಾಲ ನಿಮ್ಮ ನಿದ್ರೆ ಕೆಡಿಸಿದ್ದ ಕೆಲವು ವಿಷಯಗಳು ಈಗ ಅಷ್ಟೊಂದು ಮುಖ್ಯವೆನಿಸುವುದಿಲ್ಲ. ಏಕೆಂದರೆ ನೀವು ಒಂದು ದೊಡ್ಡ ಸತ್ಯವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಅಗತ್ಯವಿಲ್ಲ. ಕೆಲವು ಸಮಸ್ಯೆಗಳನ್ನು ಬಿಟ್ಟುಬಿಡುವುದೇ ಪರಿಹಾರ. ಪ್ರತಿಯೊಂದು ಬಾಂಧವ್ಯವನ್ನು ಕಾಪಾಡಿಕೊಳ್ಳುವ ಅಗತ್ಯವಿಲ್ಲ. ಕೆಲವು ಬಾಂಧವ್ಯಗಳನ್ನು ಗೌರವಯುತವಾಗಿ ಅಂತ್ಯಗೊಳಿಸುವುದೇ ಒಳ್ಳೆಯದು. ಈ ಸಮಯದಲ್ಲಿ ಒಂದು ಸಣ್ಣ ಪರೀಕ್ಷೆಯೂ ಬರುತ್ತದೆ. ಯಾರೋ ಒಬ್ಬರು ನಿಮಗೆ ಮತ್ತೆ ಭರವಸೆಗಳನ್ನು ನೀಡುತ್ತಾರೆ. ಗತಕಾಲದಲ್ಲೂ ಇದೇ ಮಾತುಗಳನ್ನು ಹೇಳಿ ನೆರವೇರಿಸದ ವ್ಯಕ್ತಿಯೇ ಇರಬಹುದು. ಈಗ ನಿರ್ಧಾರ ನಿಮ್ಮದೇ. ಮತ್ತೊಮ್ಮೆ ಅದೇ ಕಥೆಯನ್ನು ನಂಬಬೇಕಾ ಅಥವಾ ಈ ಬಾರಿ ಅನುಭವವನ್ನು ನಂಬಬೇಕಾ? ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಮುಂಬರುವ ಕೆಲವು ತಿಂಗಳ ಪ್ರಶಾಂತತೆಯನ್ನು ನಿರ್ಧರಿಸುವ ಅವಕಾಶವಿರುತ್ತದೆ. ಇನ್ನೊಂದು ವಿಷಯ, ನೀವು ಗತಕಾಲವನ್ನು ಮರೆಯಬೇಕಾದ ಅಗತ್ಯವಿಲ್ಲ. ಆದರೆ ಗತಕಾಲದಲ್ಲೇ ಜೀವಿಸುವುದನ್ನು ಮಾತ್ರ ನಿಲ್ಲಿಸಬೇಕು. ಗಾಯ ನೆನಪಿರಬೇಕು, ನೋವಲ್ಲ. ಪಾಠ ನೆನಪಿರಬೇಕು, ಸಂಕಟವಲ್ಲ. ಏಕೆಂದರೆ ಕಾಲ ಮುಂದೆ ಸಾಗುತ್ತದೆ. ನಾವು ಮಾತ್ರ ಹಿಂತಿರುಗಿ ನೋಡುತ್ತಿದ್ದರೆ ನಮ್ಮ ಮುಂದಿರುವ ಅವಕಾಶಗಳು ಕಾಣಿಸುವುದಿಲ್ಲ. ಆದರೆ ಈ ಜುಲೈ 30ರ ರಾತ್ರಿಯಿಂದ 31ರ ಬೆಳಿಗ್ಗೆ ನಡುವೆ ನಡೆಯುವ ಒಂದು ಘಟನೆ ನಿಮ್ಮ ಜೀವನದಲ್ಲಿರುವ ಆರ್ಥಿಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಹಣ ಎಂದರೆ ಕೇವಲ ಸಂಪಾದಿಸುವುದಲ್ಲ, ಅದನ್ನು ಉಳಿಸಿಕೊಳ್ಳುವುದು, ಸರಿಯಾದ ಜಾಗದಲ್ಲಿ ಉಪಯೋಗಿಸುವುದು. ಯಾರಿಗೂ ಹೇಳದೆ ಒಂದು ಹೊಸ ಪ್ರಾರಂಭಕ್ಕೆ ಸಿದ್ಧವಾಗುವುದು ಕೂಡ ಒಂದು ಕಲೆ ಎಂಬುದನ್ನು ನೀವು ಗಮನಿಸುತ್ತೀರಿ, ಗ್ರಹಿಸುತ್ತೀರಿ. ಕರ್ಕಾಟಕ ರಾಶಿಯವರು ಈ ಭಾಗವನ್ನು ತುಂಬಾ ಶ್ರದ್ಧೆಯಿಂದ ಕೇಳಿ. ಏಕೆಂದರೆ ಈ 4 ದಿನಗಳಲ್ಲೂ ನಿಮ್ಮ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ಬದಲಾವಣೆ ಉದ್ಯೋಗದಲ್ಲಲ್ಲ, ಕುಟುಂಬದಲ್ಲೂ ಅಲ್ಲ, ನಿಮ್ಮ ಆಲೋಚನಾ ವಿಧಾನದಲ್ಲಿ ನಡೆಯಲಿದೆ. ನೀವು ಇಲ್ಲಿಯವರೆಗೆ ಹಣ ಸಂಪಾದಿಸಲು ತುಂಬಾ ಕಷ್ಟಪಟ್ಟಿದ್ದೀರಿ. ಆದರೆ ಒಮ್ಮೆ ಯೋಚಿಸಿ, ಸಂಪಾದಿಸಿದ್ದರಲ್ಲಿ ಎಷ್ಟು ನಿಮಗಾಗಿ ಖರ್ಚು ಮಾಡಿದ್ದೀರಿ? ಎಷ್ಟು ಮಂದಿಗಾಗಿ ಬಿಟ್ಟುಕೊಟ್ಟಿದ್ದೀರಿ? ಎಷ್ಟು ಜನರನ್ನು ಕಾಪಾಡುವ ಪ್ರಯತ್ನದಲ್ಲಿ ನಿಮ್ಮ ಕನಸನ್ನು ಪಕ್ಕಕ್ಕಿಟ್ಟಿದ್ದೀರಿ? ನಿಮಗೊಂದು ವಿಚಿತ್ರ ಅಭ್ಯಾಸವಿದೆ. ಯಾರಿಗೆ ಕಷ್ಟವಿದ್ದರೂ ತಕ್ಷಣವೇ ಸ್ಪಂದಿಸುತ್ತೀರಿ. ಯಾರಿಗೆ ಸಹಾಯ ಬೇಕಿದ್ದರೂ ಮೊದಲಿಗೆ ನೀವೇ ನೆನಪಾಗುತ್ತೀರಿ. ಆದರೆ ನಿಮಗೆ ಅಗತ್ಯ ಬಂದಾಗ ಮಾತ್ರ ಪರವಾಗಿಲ್ಲ, ನಾನೇ ಮಾಡಿಕೊಳ್ಳುತ್ತೇನೆ, ನೋಡಿಕೊಳ್ಳುತ್ತೇನೆ ಎಂದು ಹಿಂದೆಗೆಯುತ್ತೀರಿ. ಈ ಸ್ವಭಾವ ನಿಮ್ಮನ್ನು ಒಳ್ಳೆಯ ಮನುಷ್ಯನನ್ನಾಗಿ ಬದಲಾಯಿಸಿತು. ಆದರೆ ಅದೇ ಸ್ವಭಾವ ಕೆಲವರಿಗೆ ನಿಮ್ಮನ್ನು ಬಳಸಿಕೊಳ್ಳುವ ಅವಕಾಶವನ್ನು ನೀಡಿತು. ಜುಲೈ 30ರ ಬೆಳಿಗ್ಗೆ ಒಂದು ಘಟನೆ ನಡೆಯುತ್ತದೆ. ಅದು ಹಣಕ್ಕೆ ಸಂಬಂಧಿಸಿದ್ದಿರಬಹುದು, ಯಾರೋ ಸಾಲ ಕೇಳಬಹುದು, ಅಥವಾ ಹಳೆಯ ಹೂಡಿಕೆಯ ಬಗ್ಗೆ ಮತ್ತೆ ಮಾತನಾಡಬಹುದು, ಇಲ್ಲವೇ ಹೊಸ ವ್ಯಾಪಾರದ ಅವಕಾಶ ನಿಮ್ಮ ಮುಂದೆ ಬರಬಹುದು. ಹೊರಗೆ ನೋಡಿದ್ರೆ 3 ಮಾರ್ಗಗಳು ಒಳ್ಳೆಯದಾಗಿಯೇ ಕಾಣಿಸುತ್ತವೆ. ಆದರೆ ಈ ಬಾರಿ ಜೀವನ ನಿಮಗೆ ಒಂದು ಪರೀಕ್ಷೆ ಇಡುತ್ತದೆ. ನೀವು ನಿರ್ಧಾರವನ್ನು ಹೃದಯದಿಂದ ತೆಗೆದುಕೊಳ್ಳುತ್ತಿದ್ದೀರಾ ಅಥವಾ ವಿವೇಚನೆಯಿಂದ ತೆಗೆದುಕೊಳ್ಳುತ್ತಿದ್ದೀರಾ? ಇಲ್ಲವೇ ಗತಕಾಲದಲ್ಲಿ ನೀವು ಮಾಡಿದ ಒಂದು ತಪ್ಪು ಮತ್ತೆ ನಿಮ್ಮ ಮುಂದೆ ನಿಲ್ಲುತ್ತದೆ. ಆ ತಪ್ಪು ಏನೆಂದರೆ ಮನುಷ್ಯನನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳುವುದು, ಮಾತುಗಳನ್ನು ನಂಬುವುದು, ಲಿಖಿತವಾಗಿ ನೋಡಿಕೊಳ್ಳದಿರುವುದು, ನಮ್ಮವರೇ ಅಲ್ವಾ ಎಂದುಕೊಂಡು ಎಚ್ಚರಿಕೆಯನ್ನು ಮರೆಯುವುದು. ಈ ಬಾರಿ ಮಾತ್ರ ಹಾಗೆ ಮಾಡಬೇಡಿ. ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಒಂದು ಜವಾಬ್ದಾರಿಯೇ. ಜುಲೈ 30ರ ಮಧ್ಯಾಹ್ನದ ನಂತರ ನಿಮಗೊಂದು ಸಣ್ಣ ಸೂಚನೆ ಕಾಣಿಸಬಹುದು. ಯಾರೋ ಒಬ್ಬರು ನಿಮಗೊಂದು ಅವಕಾಶ ಹೇಳುತ್ತಾರೆ. ಯಾಗಲೇ ಮಾಡಿದರೆ ಉತ್ತಮ ಲಾಭ ಬರುತ್ತದೆ ಎಂದು ಒತ್ತಡ ಹೇರಬಹುದು. ಇಲ್ಲೇ ಬಹಳಷ್ಟು ಜನರು ತಪ್ಪು ಮಾಡುವುದು. ಆತುರದ ಲಾಭ ತೋರಿಸುವ ಪ್ರತಿಯೊಂದು ಅವಕಾಶವೂ ನಿಜವಾದ ಅವಕಾಶವಲ್ಲವಲ್ಲವೇ? ಜೀವನದಲ್ಲಿ ನೆಲೆನಿಲ್ಲುವ ಯಶಸ್ಸುಗಳು ಬಹಳಷ್ಟು ಬಾರಿ ಮೆಲ್ಲನೆ ಬರುತ್ತವೆ. ಆದರೆ ಅವು ಬಂದ ನಂತರ ಮತ್ತೆ ಹಿಂದೆ ಹೋಗುವುದಿಲ್ಲ. ಈ ಸಮಯದಲ್ಲಿ ಇನ್ನೊಂದು ಆಶ್ಚರ್ಯಕರ ವಿಷಯ ನಡೆಯುತ್ತದೆ. ಇಷ್ಟೂ ಕಾಲ ನೀವು ಸಂಕಟದಿಂದ ನೆನಪಿಸಿಕೊಂಡ ಒಂದು ಘಟನೆ ಈಗ ನಿಮಗೆ ವರದಾನವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಒಂದು ಉದ್ಯೋಗ ಸಿಗದಿರುವುದು, ಒಂದು ಸಂಬಂಧ ಮುಗಿಯುವುದು, ಒಂದು ವ್ಯಾಪಾರ ನಿಂತು ಹೋಗುವುದು. ಆಗ ಅದು ಶಾಪದಂತೆ ಎನಿಸಿತ್ತು. ಆದರೆ ಈಗಿ ಅದೇ ನಡೆಯದಿದ್ದರೆ ನನ್ನ ಜೀವನ ಇನ್ನೂ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕುತ್ತಿತ್ತು ಎಂದು ಅರ್ಥವಾಗುತ್ತದೆ. ಕಾಲ ಹಿಂತಿರುಗಿ ಉತ್ತರ ನೀಡುವುದಿಲ್ಲ, ಆದರೆ ಏಕೆ ತಡೆಯಿತು ಎಂಬುದನ್ನು ಮಾತ್ರ ನಂತರ ತೋರಿಸುತ್ತದೆ. ಜುಲೈ 31ಕ್ಕಿಂತ ಮುಂಚೆ ಒಂದು ಸಣ್ಣ ಸಂಭಾಷಣೆ ನಿಮ್ಮ ಜೀವನದ ದಾರಿಯನ್ನು ಬದಲಾಯಿಸುವ ಅವಕಾಶವಿರುತ್ತದೆ. ಒಬ್ಬ ವ್ಯಕ್ತಿ ದೊಡ್ಡವನಾಗಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ನಮಗೆ ದೊಡ್ಡ ಸಲಹೆ ನೀಡುವುದು ಅನುಭವ ಇರುವವನಲ್ಲ, ಪ್ರಾಮಾಣಿಕತೆ ಇರುವವನು. ಈ ದಿನ ನೀವು ಕೇಳುವ ಒಂದು ವಾಕ್ಯ ಬಹಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಉಳಿದುಹೋಗುತ್ತದೆ. ಆ ಮಾತು ಕೇಳಿದ ನಂತರ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ, ಇನ್ಮುಂದೆ ಎಲ್ಲರನ್ನೂ ಸಂತೋಷಪಡಿಸಲು ಜೀವಿಸಬಾರದೆಂದು. ಈಗ ಪ್ರೀತಿಯ ಬಗ್ಗೆ ಮಾತನಾಡೋಣ.
ಪ್ರೀತಿಯಲ್ಲಿರುವ ಕರ್ಕಾಟಕ ರಾಶಿಯವರಿಗೆ ಈ 4 ದಿನಗಳು ಒಂದು ನಿಜವನ್ನು ತೋರಿಸುತ್ತವೆ. ಪ್ರೀತಿ ಎಂದರೆ ಪ್ರತಿದಿನ ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಎಂದು ಕೇಳುವುದಲ್ಲ. ಕಷ್ಟಕಾಲದಲ್ಲೂ ಜೊತೆಗೆ ನಿಲ್ಲುವ ನಂಬಿಕೆ. ನಿಮ್ಮ ಜೀವನದಲ್ಲಿರುವ ವ್ಯಕ್ತಿ ನಿಮ್ಮ ಭಯವನ್ನು ಕಡಿಮೆ ಮಾಡುತ್ತಿದ್ದಾನೋ ಅಥವಾ ಇನ್ನಷ್ಟು ಹೆಚ್ಚಿಸುತ್ತಿದ್ದಾನೋ, ಈ ಒಂದೇ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಆ ಬಾಂಧವ್ಯ ಎಷ್ಟು ನಿಜ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಮನೆಯಲ್ಲಿ ಹಿರಿಯರೊಂದಿಗೂ ಒಂದು ವಿಷಯ ನೆನಪಿನಲ್ಲಿಡಿ, ಕೆಲವೊಮ್ಮೆ ಅವರ ಮಾತುಗಳು ಕಠಿಣವಾಗಿ ಎನಿಸುತ್ತವೆ, ಆದರೆ ಅವರ ಉದ್ದೇಶ ಖಂಡಿತವಾಗಿಯೂ ನಿಮ್ಮನ್ನು ನೋಯಿಸುವುದಲ್ಲ, ಅನುಭವದಿಂದ ಬರುವ ಎಚ್ಚರಿಕೆಯೂ ಆಗಿರಬಹುದು. ಅದಕ್ಕೆ ಈ ದಿನಗಳಲ್ಲಿ ವಾದಕ್ಕಿಂತ ಆಲಿಸುವುದನ್ನು ಹೆಚ್ಚು ಮಾಡಿ. ನೀವು ಕೇಳುವ ಒಂದು ಸಲಹೆ ನಂತರ ದೊಡ್ಡ ನಷ್ಟವನ್ನು ತಪ್ಪಿಸುವ ಅವಕಾಶವೂ ಇರುತ್ತದೆ. ಕರ್ಕಾಟಕ ರಾಶಿಯವರಿಗೆ ಈ 4 ದಿನಗಳಲ್ಲೂ ಕರ್ಮ ಒಂದು ದೊಡ್ಡ ಸತ್ಯವನ್ನು ಕಲಿಸುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಬಾಗಿಲು ತೆರೆಯುವುದು ಯಶಸ್ಸಲ್ಲ, ನಿಮಗೆ ಸರಿಹೊಂದದ ಬಾಗಿಲನ್ನು ಮುಚ್ಚುವುದು ಕೂಡ ಒಂದು ಯಶಸ್ಸೇ. ಅದಕ್ಕೆ ಹೊರಟು ಹೋದವರನ್ನು ಮುಚ್ಚುವುದು ಕೂಡ ಒಂದು ಯಶಸ್ಸೇ. ಅದಕ್ಕೆ ಹೊರಟು ಹೋದವರನ್ನು ಬೆನ್ನಟ್ಟಬೇಡಿ, ನಿಂತುಹೋದ ಅವಕಾಶಗಳನ್ನು ಹಿಡಿದು ಅಳಬೇಡಿ. ನಿಮಗಾಗಿ ನಿಜವಾಗಿಯೂ ಸಿದ್ಧವಾಗಿರುವ ಮಾರ್ಗ ನಿಮ್ಮತ್ತ ಮೆಲ್ಲನೆ ಬರುತ್ತದೆ. ಆದರೆ ಇನ್ನೂ ಅಸಲಿ ತಿರುವು ಬರಬೇಕಿದೆ. ಜುಲೈ 31ರ ಸಂಜೆಯ ನಂತರ ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಆ ನಿರ್ಧಾರ ಸಣ್ಣದಾಗಿ ಕಾಣಿಸಿದರೂ ಬರುವ 6 ತಿಂಗಳ ದಾರಿಯನ್ನು ಬದಲಾಯಿಸುವ ಶಕ್ತಿ ಅದಕ್ಕಿರುತ್ತದೆ. ಅದು ಹಣಕ್ಕೆ ಸಂಬಂಧಿಸಿದ್ದ, ಉದ್ಯೋಗಕ್ಕೆ ಸಂಬಂಧಿಸಿದ್ದ, ಕುಟುಂಬಕ್ಕೆ ಸಂಬಂಧಿಸಿದ್ದ ಅಥವಾ ನಿಮ್ಮ ಮನಸ್ಸಿಗೆ ಸಂಬಂಧಿಸಿದ್ದ ಎಂಬ ವಿಷಯ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಅಂದ್ರೆ ಕರ್ಕಾಟಕ ರಾಶಿಯವರಿಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ದಿನ ಬರುತ್ತದೆ. ಆ ದಿನ ಹೊರಗೆ ನೋಡಿದರೆ ಮಾಮೂಲಿ ದಿನವೇ. ಸೂರ್ಯ ಎಂದಿನಂತೆ ಉದಯಿಸುತ್ತಾನೆ, ಜನರು ಎಂದಿನಂತೆ ಮಾತನಾಡುತ್ತಾರೆ, ಕೆಲಸಗಳು ಎಂದಿನಂತೆ ಸಾಗುತ್ತವೆ. ಆದರೆ ಆ ದಿನ ನಾವು ತೆಗೆದುಕೊಂಡ ಒಂದು ನಿರ್ಧಾರ ನಂತರದ ಅನೇಕ ವರ್ಷಗಳ ಕಾಲ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ. ಜುಲೈ 31 ನಿಮಗೆ ಅಂತಹ ದಿನವಾಗಬಹುದು. ಈ 4 ದಿನಗಳಲ್ಲೂ ನೀವು ಒಂದೇ ವಿಷಯವನ್ನು ಸ್ಪಷ್ಟವಾಗಿ ಗಮನಿಸುತ್ತೀರಿ. ಗತಕಾಲದಲ್ಲಿ ನಿಮಗೆ ಎದುರಾದ ಸಾಕಷ್ಟು ಸಮಸ್ಯೆಗಳು ಅದೃಷ್ಟವಿಲ್ಲದಿದ್ದಕ್ಕೆ ಬರಲಿಲ್ಲ. ನೀವು ಬೇಡ ಎಂದು ಹೇಳಬೇಕಾದ ಜಾಗದಲ್ಲಿ ಸರಿ ಎಂದಿದ್ದರಿಂದ ಬಂದವು. ನಿಮಗೆ ಸಮಯವಿಲ್ಲದಿದ್ದರೂ ಇತರರಿಗಾಗಿ ಓಡಾಡಿದಿರಿ. ನಿಮ್ಮ ಮನಸ್ಸು ಒಪ್ಪದ ಕೆಲಸಗಳಿಗೂ ಒತ್ತಡದಿಂದ ಒಪ್ಪಿಕೊಂಡಿರಿ. ನಿಮಗೆ ವಿಶ್ರಾಂತಿ ಅಗತ್ಯವಿದ್ದಾಗಲೂ ಅವರು ಏನಂದುಕೊಳ್ಳುತ್ತಾರೋ ಎಂಬ ಭಯದಿಂದ ಮುಂದೆ ಸಾಗಿರಿ. ಈಗ ಕಾಲ ನಿಮಗೆ ಒಂದು ಪಾಠ ಹೇಳುತ್ತದೆ: ಗಡಿಗಳನ್ನು ಇಟ್ಟುಕೊಳ್ಳುವುದು ಸ್ವಾರ್ಥವಲ್ಲ, ಅದು ಆತ್ಮಗೌರವ ಎಂದು. ಜುಲೈ 31ರ ಬೆಳಿಗ್ಗೆ ನೀವು ಒಂದು ಹೊಸ ಆಲೋಚನೆಯೊಂದಿಗೆ ಏಳುತ್ತೀರಿ. ತುಂಬಾ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಸುಳಿಯುತ್ತಿದ್ದ ಒಂದು ಅನುಮಾನಕ್ಕೆ ಉತ್ತರ ಸಿಕ್ಕಂತೆ ಎನಿಸುತ್ತಿರುತ್ತದೆ. ಇಷ್ಟೂ ಕಾಲ ನೀವು ಅವಕಾಶಗಳಿಗಾಗಿ ಕಾಯುತ್ತಿದ್ದೀರಿ. ಈಗ ನೀವೇ ಒಂದು ಅವಕಾಶವನ್ನು ಸೃಷ್ಟಿಸಬಲ್ಲಿರಿ ಎಂಬ ಧೈರ್ಯ ಮೆಲ್ಲನೆ ಹೆಚ್ಚಾಗುತ್ತದೆ. ಅದೇ ಈ ಅವಧಿಯಲ್ಲಿ ನಡೆಯುವ ಅತಿದೊಡ್ಡ ಆಂತರಿಕ ಬದಲಾವಣೆ. ಉದ್ಯೋಗ ಮಾಡುವವರಿಗೆ ನಿಮ್ಮ ಕಚೇರಿಯಲ್ಲಿ ಪ್ರತಿಯೊಬ್ಬರೂ ನಿಮ್ಮ ಸ್ನೇಹಿತರಲ್ಲ, ಪ್ರತಿಯೊಬ್ಬರೂ ವಿರೋಧಿಗಳಲ್ಲ ಎಂಬ ಸೂಚನೆಗಳ ಜೊತೆಗೆ ಭಯಪಡುವ ವ್ಯಕ್ತಿಯೇ ನಿಮ್ಮ ಪ್ರತಿಭೆಯನ್ನು ಗುರುತಿಸುವ ಮೊದಲ ವ್ಯಕ್ತಿಯಾಗುವ ಅವಕಾಶವಿರುತ್ತದೆ ಎಂಬುದನ್ನು ಗಮನಿಸಬೇಕು. ಹಾಗೆಯೇ ನಿಮ್ಮ ಸಮಯದಲ್ಲಿ ನಿಮಗೆ ಬರುವ ಹೊಸ ಜವಾಬ್ದಾರಿಯನ್ನು ಹೆಚ್ಚುವರಿ ಭಾರವೆಂದು ಭಾವಿಸದೆ ಮುಂದಿನ ಹುದ್ದೆಗೆ ಮೊದಲ ಮೆಟ್ಟಿಲೆಂದು ನೋಡಬೇಕು. ವ್ಯಾಪಾರ ಮಾಡುವವರಿಗೆ ಲಾಭ ಕಂಡ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳದೆ ಪಾಲುದಾರರ ಲೆಕ್ಕಪತ್ರಗಳು, ದಾಖಲೆಗಳನ್ನೆಲ್ಲ ಮತ್ತೊಮ್ಮೆ ಪರಿಶೀಲಿಸುವುದರ ಮೂಲಕ ಸಹಿ ಮಾಡಿದ ಒಪ್ಪಂದ ತಲೆನೋವಾಗದೆ ಸ್ಥಿರವಾದ ಆದಾಯಕ್ಕೆ ದಾರಿಯಾಗುತ್ತದೆ. ಕುಟುಂಬದಲ್ಲಿ, ಮನೆಯಲ್ಲಿ ನಿಮ್ಮ ಬಗ್ಗೆ ಹೆಚ್ಚಾಗಿ ಆಲೋಚಿಸುತ್ತಿರುವ ವ್ಯಕ್ತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ಅಪಾರ್ಥಕ್ಕೆ ಅಂತ್ಯ ಹಾಡಬೇಕು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವೂ ಸಹ ದೇಹ ದಣಿಯುವುದಕ್ಕಿಂತ ಮನಸ್ಸೇ ದಣಿಯುತ್ತಿದೆ ಎಂಬ ಸಂದೇಶ ನೀಡುತ್ತದೆ. ಆದ್ದರಿಂದ ವಿಶ್ರಾಂತಿಯನ್ನು ಚಿಕಿತ್ಸೆ ಎಂದು ಭಾವಿಸಬೇಕು. ಜುಲೈ 31ರ ಸಂಜೆಯ ವೇಳೆಗೆ ನಿಮ್ಮ ಜೀವನದಲ್ಲಿ ಮುಚ್ಚಿಹೋದ ಬಾಗಿಲುಗಳ ಹಿಂದೆ ಅಳುತ್ತಾ ಇರದೆ ಮೆಲ್ಲನೆ ತೆರೆದುಕೊಳ್ಳುತ್ತಿರುವ ಹೊಸ ಬಾಗಿಲನ್ನು ಅವಕಾಶ, ಪರಿಚಯ ಮತ್ತು ಆಲೋಚನೆಯ ರೂಪದಲ್ಲಿ ಸ್ವಾಗತಿಸಬೇಕು. ಕರ್ಮ ಯಾವಾಗಲೂ ಸರಿಯಾದ ಸಮಯದಲ್ಲಿ ಫಲಿತಾಂಶವನ್ನು ನೀಡುತ್ತದೆ. ಆದ್ದರಿಂದ ಇನ್ಮುಂದೆ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಯಾವ ಕೆಲಸವನ್ನೂ ಮಾಡಬಾರದೆಂದು ನಿರ್ಧರಿಸಬೇಕು. ನೆನಪಿಡಿ ಕರ್ಕಾಟಕ ರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದು ಗ್ರಹಗಳು ಮಾತ್ರವಲ್ಲ, ನಿಮ್ಮಲ್ಲಿ ಹುಟ್ಟುವ ಹೊಸ ಧೈರ್ಯ, ನಿಮ್ಮ ಅನುಭವದಿಂದ ಬಂದ ಹೊಸ ವಿವೇಚನೆ. ಇನ್ನು ಸಾಕು, ಇನ್ಮುಂದೆ ನನ್ನ ಜೀವನವನ್ನು ನಾನೇ ನಿರ್ಮಿಸಿಕೊಳ್ಳುತ್ತೇನೆ ಎಂಬ ನಿಮ್ಮ ಸಂಕಲ್ಪ. ಇನ್ನೂ ಈ 4 ದಿನಗಳ ನಂತರ ಆಗಸ್ಟ್ ಮೊದಲ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಮುಂದುವರಿಯುತ್ತವೆ, ನಿಮ್ಮ ಕಾಲ ಭವಿಷ್ಯಕ್ಕೆ ಹೇಗೆ ಬುನಾದಿ ಹಾಕುತ್ತದೆ, ಹಾಗೆಯೇ ಈ ಇಡೀ ಪ್ರಯಾಣ ನಿಮಗೆ ಕಲಿಸುವ ದೊಡ್ಡ ಜೀವನದ ಪಾಠವೇನು ಎಂಬುದನ್ನು ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ನಲ್ಲಿ ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ಳೋಣ. ಕರ್ಕಾಟಕ ರಾಶಿಯವರೇ, ಒಂದು ವಿಷಯ ಗಮನಿಸಿದಿರಾ? ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಶತ್ರು ಹೊರಗಿರುವುದಿಲ್ಲ, ನಮ್ಮೊಳಗೆ ಅಡಗಿರುತ್ತಾನೆ. ಅವನ ಹೆಸರು ಭಯ. ಈ ಕೆಲಸ ಮಾಡಿದರೆ ಏನಾಗುತ್ತದೆ? ಮತ್ತೆ ಮೋಸ ಹೋದರೆ? ಮತ್ತೆ ನಷ್ಟವಾದರೆ? ಜನರು ಏನಂದುಕೊಳ್ಳುತ್ತಾರೋ ಎಂಬ ಈ 4 ಪ್ರಶ್ನೆಗಳೇ ಬಹಳಷ್ಟು ಜನರ ಜೀವನವನ್ನು ಮಧ್ಯದಲ್ಲೇ ತಡೆದುಬಿಡುತ್ತವೆ.
ನಿಮಗೂ ಕಳೆದ ಕೆಲವು ಸಮಯದಿಂದ ಇಂತಹ ಆಲೋಚನೆಗಳಿಂದ ಎಷ್ಟೋ ಅವಕಾಶಗಳನ್ನು ಕಳೆದುಕೊಂಡಂತೆ ಈಗ ನಿಮಗೆ ಎನಿಸಬಹುದು. ಕಾಲ ನಿಮಗೀಗ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಹೆದರಿದ ಪ್ರತಿಯೊಂದು ಹೆಜ್ಜೆಯೂ ಜೀವನವನ್ನು ಹಿಂದೆ ತೆಗೆದುಕೊಂಡು ಹೋಗುತ್ತದೆ, ಆದರೆ ಯೋಚಿಸಿ ಇಟ್ಟ ಪ್ರತಿಯೊಂದು ಧೈರ್ಯದ ಹೆಜ್ಜೆಯೂ ಭವಿಷ್ಯವನ್ನು ಬದಲಾಯಿಸಿಬಿಡುತ್ತದೆ. ಅದಕ್ಕೆ ಜುಲೈ 31 ರನಂತರ ನಿಮ್ಮಲ್ಲಿ ಒಬ್ಬ ಹೊಸ ವ್ಯಕ್ತಿ ಹುಟ್ಟುತ್ತಾನೆ. ಅವನು ಗತಕಾಲದಂತೆ ಪ್ರತಿಯೊಬ್ಬರನ್ನೂ ನಂಬುವುದಿಲ್ಲ, ಪ್ರತಿಯೊಂದು ಮಾತಿಗೂ ಕರಗಿ ಹೋಗುವುದಿಲ್ಲ, ಪ್ರತಿಯೊಂದು ವಿಮರ್ಶೆಗೂ ಸಂಕಟಪಡುವುದಿಲ್ಲ. ಏಕೆಂದರೆ ಅನುಭವ ಅವನಿಗೆ ಒಂದು ದೊಡ್ಡ ಆಯುಧವನ್ನು ನೀಡಿದೆ. ಆ ಆಯುಧದ ಹೆಸರೇ ವಿವೇಚನೆ. ಉದ್ಯೋಗ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವುದರ ಜೊತೆಗೆ ನಿಮ್ಮ ಕೆಲಸದ ಮೌಲ್ಯವನ್ನು ನೀವೇ ಗುರುತಿಸಿ ಫಲಿತಾಂಶಗಳು ಮಾತನಾಡುವ ದಿನಕ್ಕೆ ಸಿದ್ಧರಾಗಬೇಕು. ವ್ಯಾಪಾರದಲ್ಲಿ ಒಂದೇ ಆದಾಯದ ಮೇಲೆ ಆಧಾರಪಡದೆ ಎರಡನೇ ಮಾರ್ಗದ ಬಗ್ಗೆ ಆಲೋಚಿಸಿ. ಆತುರಪಡದೆ ನಂಬಿಕಸ್ಥ ಜನರೊಂದಿಗೆ ಮುಂದೆ ಸಾಗಬೇಕು. ಕುಟುಂಬದಲ್ಲಿ ಹೇಳಲಾಗದ ಮಾತುಗಳು ಹೊರಬಂದು ಬಾಂಧವ್ಯಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಪ್ರೀತಿಯಲ್ಲಿ ಪ್ರಶಾಂತತೆ ನೀಡುವ ಬಾಂಧವ್ಯವೇ ನಿಜವಾದದ್ದು ಎಂದು ಅರ್ಥವಾಗುತ್ತದೆ. ಹಣದ ವಿಷಯದಲ್ಲಿ ಜುಲೈ ಕೊನೆಯ ದಿನಗಳಲ್ಲಿ ಬರುವ ಸಣ್ಣ ಧನಯೋಗವನ್ನು ತಕ್ಷಣವೇ ಖರ್ಚು ಮಾಡದೆ ಸಂಪಾದಿಸುವುದು ಬೇರೆ, ಅದನ್ನು ಉಳಿಸಿಕೊಳ್ಳುವುದು ಒಂದು ಜ್ಞಾನ ಎಂದು ಗ್ರಹಿಸಬೇಕು. ಹೊಸ ಪರಿಚಯಗಳನ್ನು ಹೆದರದೆ ಸ್ವೀಕರಿಸಿ, ಪ್ರತಿಯೊಬ್ಬರನ್ನೂ ತಕ್ಷಣವೇ ನಂಬಬಾರದು. ಕರ್ಮ ಶಿಕ್ಷೆಯಾಗದೆ ಒಬ್ಬ ಭವಿಷ್ಯವನ್ನು ನಿರ್ಮಿಸುವ ಬುನಾದಿ ಕಲ್ಲುಗಳನ್ನು ನೀಡುತ್ತದೆ ಎಂದು ಗ್ರಹಿಸಬೇಕು. ಕರ್ಕಾಟಕ ರಾಶಿಯವರಿಗೆ ಜುಲೈ 28ರಿಂದ 31ರವರೆಗೆ ಕಾಣಿಸುವ ಬದಲಾವಣೆಗಳು ಸಣ್ಣದಾಗಿ ಕಾಣಿಸಬಹುದು. ಆದರೆ ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸಣ್ಣ ಸರಿಯಾದ ನಿರ್ಧಾರಗಳಿಂದಲೇ ದೊಡ್ಡ ಬದಲಾವಣೆ ಬರುತ್ತದೆ. ಕೊನೆಯದಾಗಿ 1 ನಿಮಿಷ ನೆನಪಿನಲ್ಲಿಡಬೇಕು ಒಂದು ವಿಷಯ ಏನೆಂದರೆ, ನಿಮ್ಮ ಅದೃಷ್ಟ ಬದಲಾಗುವ ಮುನ್ನ ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ. ನಿಮ್ಮ ಆಲೋಚನೆಗಳು ಬದಲಾಗುವ ಮುನ್ನ ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ. ನಿಮ್ಮ ಧೈರ್ಯ ಹೆಚ್ಚಾದ ನಂತರ ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಈ 4 ದಿನಗಳನ್ನು ಸಾಮಾನ್ಯ ದಿನಗಳೆಂದು ಅಂದುಕೊಳ್ಳಬೇಡಿ. ನಿಮ್ಮ ಜೀವನಕ್ಕೆ ಹೊಸ ಅಧ್ಯಾಯ ಪ್ರಾರಂಭವಾಗುವ ದಿನಗಳೆಂದು ನೆನಪಿನಲ್ಲಿಟ್ಟುಕೊಳ್ಳಿ. ಕರ್ಕಾಟಕ ರಾಶಿಯವರೇ, ನೀವು ಎಂದಾದರೂ ಒಂದು ವಿಷಯ ಯೋಚಿಸಿದ್ದೀರಾ? ಕೆಲವು ಮನುಷ್ಯರು ತುಂಬಾ ಕಡಿಮೆ ಕಷ್ಟಪಟ್ಟು ಕೂಡ ಮುಂದೆ ಸಾಗುತ್ತಾರೆ. ಇನ್ನು ಕೆಲವರು ರಾತ್ರಿ ಹಗಲು ಶ್ರಮಿಸಿದರೂ ಫಲಿತಾಂಶ ತಡವಾಗಿ ಬರುತ್ತದೆ. ಇದನ್ನು ಬಹಳಷ್ಟು ಜನರು ಅದೃಷ್ಟ ಎನ್ನುತ್ತಾರೆ. ಆದರೆ ಜೀವನವೆಂಬುದು ಸರಳವಾದ ಲೆಕ್ಕಾಚಾರವಲ್ಲ. ಪ್ರತಿಯೊಬ್ಬ ಮನುಷ್ಯನ ಪ್ರಯಾಣ ಬೇರೆ, ಪ್ರತಿಯೊಬ್ಬರ ಸಮಯ ಬೇರೆ, ಪ್ರತಿಯೊಂದು ಕರ್ಮಕ್ಕೂ ಫಲ ನೀಡುವ ವೇಗವೂ ಬೇರೆಯಾಗಿರುತ್ತದೆ. ಅದಕ್ಕೆ ಈ 4 ದಿನಗಳಲ್ಲೂ ನೀವು ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಏಕೆಂದರೆ ನೀವು ನಡೆಯುತ್ತಿರುವ ದಾರಿ ನಿಮಗಾಗಿಯೇ ತಯಾರಾಗಿದೆ. ಜುಲೈ 31ರ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ಇಷ್ಟೂ ಕಾಲ ನೀವು ನನಗೆ ಏಕೆ ಹೀಗಾಗುತ್ತಿದೆ ಎಂದು ಕೇಳಿದ್ದೀರಿ. ಇನ್ಮುಂದೆ ಮಾತ್ರ ಈ ಪರಿಸ್ಥಿತಿ ನನಗೆ ಏನು ಕಲಿಸುತ್ತಿದೆ ಎಂದು ಕೇಳಲು ಪ್ರಾರಂಭಿಸುತ್ತೀರಿ. ಇದು ಆಧ್ಯಾತ್ಮಿಕವಾಗಿ ಬೆಳೆಯುವುದು ಎಂದರೆ ಪರಿಸ್ಥಿತಿಗಳು ಬದಲಾಗುವ ಮುನ್ನವೇ ನಮ್ಮ ಆಲೋಚನೆಗಳು ಬದಲಾಗುವುದು. ಈ ಸಮಯದಲ್ಲಿ ಒಂದು ಆಶ್ಚರ್ಯಕರ ಘಟನೆಯೂ ನಡೆಯಬಹುದು. ತುಂಬಾ ದಿನಗಳಿಂದ ನಿಮ್ಮೊಂದಿಗೆ ಮಾತನಾಡದ ವ್ಯಕ್ತಿ ನಿಮ್ಮ ಬಗ್ಗೆ ತಿಳಿದುಕೊಳ್ಳಲು ಯತ್ನಿಸಬಹುದು. ಗತಕಾಲದಲ್ಲಿ ನಡೆದ ಅಪಾರ್ಥವನ್ನು ಸರಿಪಡಿಸಿಕೊಳ್ಳಲು ಬಯಸಬಹುದು. ಇಲ್ಲೊಂದು ವಿಷಯ ನೆನಪಿನಲ್ಲಿಡಿ, ಕ್ಷಮಿಸುವುದು ಒಳ್ಳೆಯದೇ, ಆದರೆ ಮತ್ತೆ ಅದೇ ಗಾಯಗಳಿಗೆ ಅವಕಾಶ ನೀಡುವುದು ಜ್ಞಾನವಲ್ಲ. ಜೀವನದಲ್ಲಿ 2ನೇ ಅವಕಾಶ ನೀಡಬಹುದು, ಆದರೆ 2ನೇ ಬಾರಿಯೂ ಅದೇ ತಪ್ಪು ನಡೆಯುವ ಪರಿಸ್ಥಿತಿ ಬರಬಾರದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಇಷ್ಟವಿಲ್ಲದಿದ್ದರೂ ಪ್ರಾಮಾಣಿಕವಾಗಿ ಪೂರ್ಣಗೊಳಿಸುವುದರ ಮೂಲಕ ಮೇಲಧಿಕಾರಿಗಳ ಅಭಿಪ್ರಾಯ ಬದಲಾಗುತ್ತದೆ. ವ್ಯಾಪಾರಿಗಳಿಗೆ ಬರುವ 2 ಅವಕಾಶಗಳಲ್ಲಿ ಮೆಲ್ಲನೆ ಬೆಳೆಯಲು ಹೇಳುವ 2ನೇ ಮಾರ್ಗವೇ ಬಲವಾದ ಬುನಾದಿ ಹಾಕುತ್ತದೆ. ಆರೋಗ್ಯಕ್ಕಾಗಿ ಬೆಳಿಗ್ಗೆ ನಡೆಯುವುದು, ಪ್ರಾರ್ಥನೆ ಮಾಡುವುದನ್ನು ಮಾಡಬೇಕು. ಕುಟುಂಬದಲ್ಲಿ ಶುಭ ಕಾರ್ಯಗಳು ಅಥವಾ ಮಕ್ಕಳ ಪ್ರಗತಿಯ ಮೂಲಕ ಪ್ರಶಾಂತತೆ ಲಭಿಸುತ್ತದೆ. ಮುಳುಗಿ ಹೋಗುತ್ತಿರುವ ವ್ಯಕ್ತಿ ಇನ್ನೊಬ್ಬನನ್ನು ಕಾಪಾಡಲಾರದಂತೆ ಮೊದಲಿಗೆ ನೀವು ಬಲವಾಗಿ ನಿಲ್ಲಬೇಕು ಎಂಬುದನ್ನು ಗ್ರಹಿಸಬೇಕು. ಕಳೆದುಕೊಂಡ ಅವಕಾಶ ನಿಜವಾಗಿಯೂ ನಿಮಗಾಗಿಯೇ ಇದ್ದರೆ ಮತ್ತೊಂದು ರೂಪದಲ್ಲಿ ಹಿಂತಿರುಗಿ ಬರುತ್ತದೆ. ಜುಲೈ ಕೊನೆಯ ದಿನದ ರಾತ್ರಿ ಆಕಾಶದ ಕಡೆಗೆ ನೋಡಿದಾಗ ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಉಂಟಾಗುತ್ತದೆ. ಏಕೆಂದರೆ ಕಾಲ ನಿಮಗೊಂದು ಅವಕಾಶ ನೀಡುತ್ತದೆ. ಈ ಬಾರಿ ಅದನ್ನು ಗುರುತಿಸುವುದು, ಹಿಡಿದಿಟ್ಟುಕೊಳ್ಳುವುದು, ಕೊನೆಯವರೆಗೂ ನಡೆಸಿಕೊಂಡು ಹೋಗುವುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇರುತ್ತದೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಪ್ರತಿಯೊಂದು ಪರೀಕ್ಷೆಗೂ ಒಂದು ಅರ್ಥವಿದೆ. ಈಗ ನೀವು ಪಡೆದುಕೊಳ್ಳಲಿರುವ ಪ್ರತಿಯೊಂದು ಆಶೀರ್ವಾದಕ್ಕೂ ಒಂದು ಸಮಯ ಬಂದಿದೆ. ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.